ವಯಸ್ಸು 60 ದಾಟಿದ್ರೆ ಮಂಡಿ ನೋವು, ಸೊಂಟ ನೋವು ಕಾಮನ್ ಅಂತಾಗಿದೆ. ಆದರೆ ಈ ಸರ್ಜರಿಗೆ ಹಣಕಾಸಿನ ಸಮಸ್ಯೆಯಿಂದಾಗಿ ದೂರ ಉಳಿಯುವವರೇ ಹೆಚ್ಚು. ಇನ್ನು ಮುಂದೆ ಈ ಟೆನ್ಷನ್ ಬೇಡ, ಯಾಕಂದ್ರೆ ಬಡ ರೋಗಿಗಳಿಗಾಗಿ ಆರೋಗ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ. ಆರೋಗ್ಯವೇ ಭಾಗ್ಯ ಅಂತಾರೆ, ಆದರೆ ಕಾಯಿಲೆಗಳು ಶ್ರೀಮಂತ ಬಡವರ ಅನ್ನದೇ ಎಲ್ಲರಿಗೂ ಬರ್ತಾವೆ. ದುಡ್ಡಿರೋ ಶ್ರೀಮಂತರಿಗೆ ಚಿಕಿತ್ಸೆ ಸುಲಭ, ಬಡವರಿಗೆ ಹಾಗಲ್ಲ. ಕಾಯಿಲೆಗಳು ಬಂದ್ರೆ ಕಾಸು ಹೊಂದಿಸೋದೇ ಕಷ್ಟ. ಸರ್ಕಾರಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಾರೆ. ಇಂಥವರಿಗೆ ಇದೀಗ ಆರೋಗ್ಯ ಇಲಾಖೆ ಮತ್ತೊಂದು ಖುಷಿ ಸುದ್ದಿ ಕೊಟ್ಟಿದೆ. ಆರೋಗ್ಯ ಇಲಾಖೆಯಿಂದ ಮಹತ್ವದ ಹೆಜ್ಜೆ. ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ. ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಯೊಂದನ್ನು ಇರಿಸಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ ಮಾಡಿ ಬಡವರ ಪಾಲಿನ ಸಂಜೀವಿನಿ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಉಚಿತವಾಗಿ ಆರಂಭಿಸಿದೆ. ಬಿಪಿಎಲ್ ಕಾರ್ಡ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದಕ್ಕೆ ಮುಂದಾಗಿರುವ ಆರೋಗ್ಯ ಇಲಾಖೆ ಎಬಿಆರ್ಕೆ ಯೋಜನೆಯಡಿ ಯೋಜನೆ ಜಾರಿ ಮಾಡಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಕಸಿಗೆ ಸರಿ ಸುಮಾರು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತ ಇರಲಿದೆ. ಮುಂಚೆ ಗೌರ್ಮೆಂಟ್ ಸ್ಕೀಮ್ಸ್ ಇರ್ತಾ ಇರಲಿಲ್ಲ. ಈಗ ಲಾಸ್ಟ್ ಒಂದು 5-6 ಇಯರ್ಸ್ ಇಂದ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಗೌರ್ಮೆಂಟ್ ಸ್ಕೀಮ್ ಎಬಿಆರ್ಕೆ ಅಂತ ಇದೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮು. ಅದರ ಪ್ರಕಾರ BPL ಪೇಷಂಟ್ಸ್, ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸ್ಗೆ ಇಟ್ ಇಸ್ ಟೋಟಲಿ ಫ್ರೀ. ಸೊ ಯಾವುದೇ ಪೇಷಂಟ್ ನಾವು ಆಪ್ರೇಟ್ ಮಾಡಿದ್ರೆ ಅದಕ್ಕೆ ಇಂಪ್ಲಾಂಟ್ಸು ಇಂಪೋರ್ಟೆಡ್ ಇಂಪ್ಲಾಂಟ್ಸು, ಒಳ್ಳೆ ಹೈ ಕ್ವಾಲಿಟಿ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಇನ್ನು ಆಸ್ಪತ್ರೆಗೆ ಬಂದವರಿಗೆಲ್ಲ ಸರ್ಜರಿ ಫ್ರೀ ಮಾಡಲ್ಲ. ಅದಕ್ಕೆ ಒಂದಿಷ್ಟು ಮಾನದಂಡಗಳಿವೆ. ಮೊದಲಿಗೆ ಸರ್ಕಾರಿ ಆಸ್ಪತ್ರೆಯ OPTಯಲ್ಲಿ ಪರೀಕ್ಷೆ ಮಾಡಿಸಬೇಕು. ನಂತರ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿಯಲ್ಲಿ ಅರ್ಜಿ ಹೋಗುತ್ತದೆ. ಅರ್ಜಿ ಅಪ್ರೂವಲ್ ಆದರೆ 3 ವಾರದಲ್ಲಿ ಚಿಕಿತ್ಸೆ ಮಾಡ್ತಾರೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಮಾಡಿರುವ ಆರೋಗ್ಯ ಇಲಾಖೆ ಆರ್ಥೋಪೆಡಿಕ್ಸ್ ಸರ್ಜರಿಗಳಿಗೆ ಇಲ್ಲಿ ವಿಶೇಷ ತರಬೇತಿಯನ್ನು ನೀಡುತ್ತಿದೆ. ಜೊತೆಗೆ APL ಕಾರ್ಡ್ನವರಿಗೂ ಕೂಡ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಯಸ್ಸು 60 ದಾಟಿದ್ರೆ ಮಂಡಿ ನೋವು, ಸೊಂಟ ನೋವು ಕಾಮನ್ ಅಂತಾಗಿದೆ. ಆದರೆ ಈ ಸರ್ಜರಿಗೆ ಹಣಕಾಸಿನ ಸಮಸ್ಯೆಯಿಂದಾಗಿ ದೂರ ಉಳಿಯುವವರೇ ಹೆಚ್ಚು. ಇನ್ನು ಮುಂದೆ ಈ ಟೆನ್ಷನ್ ಬೇಡ, ಯಾಕಂದ್ರೆ ಬಡ ರೋಗಿಗಳಿಗಾಗಿ ಆರೋಗ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ. ಆರೋಗ್ಯವೇ ಭಾಗ್ಯ ಅಂತಾರೆ, ಆದರೆ ಕಾಯಿಲೆಗಳು ಶ್ರೀಮಂತ ಬಡವರ ಅನ್ನದೇ ಎಲ್ಲರಿಗೂ ಬರ್ತಾವೆ. ದುಡ್ಡಿರೋ ಶ್ರೀಮಂತರಿಗೆ ಚಿಕಿತ್ಸೆ ಸುಲಭ, ಬಡವರಿಗೆ ಹಾಗಲ್ಲ. ಕಾಯಿಲೆಗಳು ಬಂದ್ರೆ ಕಾಸು ಹೊಂದಿಸೋದೇ ಕಷ್ಟ. ಸರ್ಕಾರಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಾರೆ. ಇಂಥವರಿಗೆ ಇದೀಗ ಆರೋಗ್ಯ ಇಲಾಖೆ ಮತ್ತೊಂದು ಖುಷಿ ಸುದ್ದಿ ಕೊಟ್ಟಿದೆ. ಆರೋಗ್ಯ ಇಲಾಖೆಯಿಂದ ಮಹತ್ವದ ಹೆಜ್ಜೆ. ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ. ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಯೊಂದನ್ನು ಇರಿಸಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ ಮಾಡಿ ಬಡವರ ಪಾಲಿನ ಸಂಜೀವಿನಿ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಉಚಿತವಾಗಿ ಆರಂಭಿಸಿದೆ. ಬಿಪಿಎಲ್ ಕಾರ್ಡ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದಕ್ಕೆ ಮುಂದಾಗಿರುವ ಆರೋಗ್ಯ ಇಲಾಖೆ ಎಬಿಆರ್ಕೆ ಯೋಜನೆಯಡಿ ಯೋಜನೆ ಜಾರಿ ಮಾಡಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಕಸಿಗೆ ಸರಿ ಸುಮಾರು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತ ಇರಲಿದೆ. ಮುಂಚೆ ಗೌರ್ಮೆಂಟ್ ಸ್ಕೀಮ್ಸ್ ಇರ್ತಾ ಇರಲಿಲ್ಲ. ಈಗ ಲಾಸ್ಟ್ ಒಂದು 5-6 ಇಯರ್ಸ್ ಇಂದ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಗೌರ್ಮೆಂಟ್ ಸ್ಕೀಮ್ ಎಬಿಆರ್ಕೆ ಅಂತ ಇದೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮು. ಅದರ ಪ್ರಕಾರ BPL ಪೇಷಂಟ್ಸ್, ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸ್ಗೆ ಇಟ್ ಇಸ್ ಟೋಟಲಿ ಫ್ರೀ. ಸೊ ಯಾವುದೇ ಪೇಷಂಟ್ ನಾವು ಆಪ್ರೇಟ್ ಮಾಡಿದ್ರೆ ಅದಕ್ಕೆ ಇಂಪ್ಲಾಂಟ್ಸು ಇಂಪೋರ್ಟೆಡ್ ಇಂಪ್ಲಾಂಟ್ಸು, ಒಳ್ಳೆ ಹೈ ಕ್ವಾಲಿಟಿ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಇನ್ನು ಆಸ್ಪತ್ರೆಗೆ ಬಂದವರಿಗೆಲ್ಲ ಸರ್ಜರಿ ಫ್ರೀ ಮಾಡಲ್ಲ. ಅದಕ್ಕೆ ಒಂದಿಷ್ಟು ಮಾನದಂಡಗಳಿವೆ. ಮೊದಲಿಗೆ ಸರ್ಕಾರಿ ಆಸ್ಪತ್ರೆಯ OPTಯಲ್ಲಿ ಪರೀಕ್ಷೆ ಮಾಡಿಸಬೇಕು. ನಂತರ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿಯಲ್ಲಿ ಅರ್ಜಿ ಹೋಗುತ್ತದೆ. ಅರ್ಜಿ ಅಪ್ರೂವಲ್ ಆದರೆ 3 ವಾರದಲ್ಲಿ ಚಿಕಿತ್ಸೆ ಮಾಡ್ತಾರೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಮಾಡಿರುವ ಆರೋಗ್ಯ ಇಲಾಖೆ ಆರ್ಥೋಪೆಡಿಕ್ಸ್ ಸರ್ಜರಿಗಳಿಗೆ ಇಲ್ಲಿ ವಿಶೇಷ ತರಬೇತಿಯನ್ನು ನೀಡುತ್ತಿದೆ. ಜೊತೆಗೆ APL ಕಾರ್ಡ್ನವರಿಗೂ ಕೂಡ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಯಸ್ಸು 60 ದಾಟಿದ್ರೆ ಮಂಡಿ ನೋವು, ಸೊಂಟ ನೋವು ಕಾಮನ್ ಅಂತಾಗಿದೆ. ಆದರೆ ಈ ಸರ್ಜರಿಗೆ ಹಣಕಾಸಿನ ಸಮಸ್ಯೆಯಿಂದಾಗಿ ದೂರ ಉಳಿಯುವವರೇ ಹೆಚ್ಚು. ಇನ್ನು ಮುಂದೆ ಈ ಟೆನ್ಷನ್ ಬೇಡ, ಯಾಕಂದ್ರೆ ಬಡ ರೋಗಿಗಳಿಗಾಗಿ ಆರೋಗ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ.
ಆರೋಗ್ಯವೇ ಭಾಗ್ಯ ಅಂತಾರೆ, ಆದರೆ ಕಾಯಿಲೆಗಳು ಶ್ರೀಮಂತ ಬಡವರ ಅನ್ನದೇ ಎಲ್ಲರಿಗೂ ಬರ್ತಾವೆ. ದುಡ್ಡಿರೋ ಶ್ರೀಮಂತರಿಗೆ ಚಿಕಿತ್ಸೆ ಸುಲಭ, ಬಡವರಿಗೆ ಹಾಗಲ್ಲ. ಕಾಯಿಲೆಗಳು ಬಂದ್ರೆ ಕಾಸು ಹೊಂದಿಸೋದೇ ಕಷ್ಟ. ಸರ್ಕಾರಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಾರೆ. ಇಂಥವರಿಗೆ ಇದೀಗ ಆರೋಗ್ಯ ಇಲಾಖೆ ಮತ್ತೊಂದು ಖುಷಿ ಸುದ್ದಿ ಕೊಟ್ಟಿದೆ. ಆರೋಗ್ಯ ಇಲಾಖೆಯಿಂದ ಮಹತ್ವದ ಹೆಜ್ಜೆ. ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ. ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಯೊಂದನ್ನು ಇರಿಸಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ ಮಾಡಿ ಬಡವರ ಪಾಲಿನ ಸಂಜೀವಿನಿ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಉಚಿತವಾಗಿ ಆರಂಭಿಸಿದೆ. ಬಿಪಿಎಲ್ ಕಾರ್ಡ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದಕ್ಕೆ ಮುಂದಾಗಿರುವ ಆರೋಗ್ಯ ಇಲಾಖೆ ಎಬಿಆರ್ಕೆ ಯೋಜನೆಯಡಿ ಯೋಜನೆ ಜಾರಿ ಮಾಡಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಕಸಿಗೆ ಸರಿ ಸುಮಾರು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತ ಇರಲಿದೆ. ಮುಂಚೆ ಗೌರ್ಮೆಂಟ್ ಸ್ಕೀಮ್ಸ್ ಇರ್ತಾ ಇರಲಿಲ್ಲ. ಈಗ ಲಾಸ್ಟ್ ಒಂದು 5-6 ಇಯರ್ಸಿಂದ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಗೌರ್ಮೆಂಟ್ ಸ್ಕೀಮ್ ಎಬಿಆರ್ಕೆ ಅಂತ ಇದೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮು. ಅದರ ಪ್ರಕಾರ BPL ಪೇಷಂಟ್ಸ್, ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸ್ಗೆ ಇಟ್ ಇಸ್ ಟೋಟಲಿ ಫ್ರೀ. ಸೊ ಯಾವುದೇ ಪೇಷಂಟ್ ನಾವು ಆಪ್ರೇಟ್ ಮಾಡಿದ್ರೆ ಅದಕ್ಕೆ ಇಂಪ್ಲಾಂಟ್ಸನ್ನು ಇಂಪೋರ್ಟೆಡ್ ಇಂಪ್ಲಾಂಟ್ಸು, ಒಳ್ಳೆ ಹೈ ಕ್ವಾಲಿಟಿ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಇನ್ನು ಆಸ್ಪತ್ರೆಗೆ ಬಂದವರಿಗೆಲ್ಲ ಸರ್ಜರಿ ಫ್ರೀ ಮಾಡಲ್ಲ. ಅದಕ್ಕೆ ಒಂದಿಷ್ಟು ಮಾನದಂಡಗಳಿವೆ. ಮೊದಲಿಗೆ ಸರ್ಕಾರಿ ಆಸ್ಪತ್ರೆಯ OPTಯಲ್ಲಿ ಪರೀಕ್ಷೆ ಮಾಡಿಸಬೇಕು. ನಂತರ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿಯಲ್ಲಿ ಅರ್ಜಿ ಹೋಗುತ್ತದೆ. ಅರ್ಜಿ ಅಪ್ರೂವಲ್ ಆದರೆ 3 ವಾರದಲ್ಲಿ ಚಿಕಿತ್ಸೆ ಮಾಡ್ತಾರೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಮಾಡಿರುವ ಆರೋಗ್ಯ ಇಲಾಖೆ ಆರ್ಥೋಪೆಡಿಕ್ಸ್ ಸರ್ಜರಿಗಳಿಗೆ ಇಲ್ಲಿ ವಿಶೇಷ ತರಬೇತಿಯನ್ನು ನೀಡುತ್ತಿದೆ. ಜೊತೆಗೆ APL ಕಾರ್ಡ್ನವರಿಗೂ ಕೂಡ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಯಸ್ಸು 60 ದಾಟಿದ್ರೆ ಮಂಡಿ ನೋವು, ಸೊಂಟ ನೋವು ಕಾಮನ್ ಅಂತಾಗಿದೆ. ಆದರೆ ಈ ಸರ್ಜರಿಗೆ ಹಣಕಾಸಿನ ಸಮಸ್ಯೆಯಿಂದಾಗಿ ದೂರ ಉಳಿಯುವವರೇ ಹೆಚ್ಚು. ಇನ್ನು ಮುಂದೆ ಈ ಟೆನ್ಷನ್ ಬೇಡ, ಯಾಕಂದ್ರೆ ಬಡ ರೋಗಿಗಳಿಗಾಗಿ ಆರೋಗ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ. ಆರೋಗ್ಯವೇ ಭಾಗ್ಯ ಅಂತಾರೆ, ಆದರೆ ಕಾಯಿಲೆಗಳು ಶ್ರೀಮಂತ ಬಡವರ ಅನ್ನದೇ ಎಲ್ಲರಿಗೂ ಬರ್ತಾವೆ. ದುಡ್ಡಿರೋ ಶ್ರೀಮಂತರಿಗೆ ಚಿಕಿತ್ಸೆ ಸುಲಭ, ಬಡವರಿಗೆ ಹಾಗಲ್ಲ. ಕಾಯಿಲೆಗಳು ಬಂದ್ರೆ ಕಾಸು ಹೊಂದಿಸೋದೇ ಕಷ್ಟ. ಸರ್ಕಾರಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಾರೆ. ಇಂಥವರಿಗೆ ಇದೀಗ ಆರೋಗ್ಯ ಇಲಾಖೆ ಮತ್ತೊಂದು ಖುಷಿ ಸುದ್ದಿ ಕೊಟ್ಟಿದೆ. ಆರೋಗ್ಯ ಇಲಾಖೆಯಿಂದ ಮಹತ್ವದ ಹೆಜ್ಜೆ. ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ. ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಯೊಂದನ್ನು ಇರಿಸಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಫ್ರೀ ಮಾಡಿ ಬಡವರ ಪಾಲಿನ ಸಂಜೀವಿನಿ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿಪ್ ಜಾಯಿಂಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಉಚಿತವಾಗಿ ಆರಂಭಿಸಿದೆ. BPL ಕಾರ್ಡ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವುದಕ್ಕೆ ಮುಂದಾಗಿರುವ ಆರೋಗ್ಯ ಇಲಾಖೆ ಎಬಿಆರ್ಕೆ ಯೋಜನೆಯಡಿ ಯೋಜನೆ ಜಾರಿ ಮಾಡಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಕಸಿಗೆ ಸರಿ ಸುಮಾರು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತ ಇರಲಿದೆ. ಮುಂಚೆ ಗೌರ್ಮೆಂಟ್ ಸ್ಕೀಮ್ಸ್ ಇರ್ತಾ ಇರಲಿಲ್ಲ. ಈಗ ಲಾಸ್ಟ್ ಒಂದು 5-6 ಇಯರ್ಸಿಂದ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ಗೌರ್ಮೆಂಟ್ ಸ್ಕೀಮ್ ಎಬಿಆರ್ಕೆ ಅಂತ ಇದೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮು. ಅದರ ಪ್ರಕಾರ BPL ಪೇಷಂಟ್ಸ್, ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸ್ಗೆ ಇಟ್ ಇಸ್ ಟೋಟಲಿ ಫ್ರೀ. ಸೊ ಯಾವುದೇ ಪೇಷಂಟ್ ನಾವು ಆಪ್ರೇಟ್ ಮಾಡಿದ್ರೆ ಅದಕ್ಕೆ ಇಂಪ್ಲಾಂಟ್ಸನ್ನು ಇಂಪೋರ್ಟೆಡ್ ಇಂಪ್ಲಾಂಟ್ಸು, ಒಳ್ಳೆ ಹೈ ಕ್ವಾಲಿಟಿ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಇನ್ನು ಆಸ್ಪತ್ರೆಗೆ ಬಂದವರಿಗೆಲ್ಲ ಸರ್ಜರಿ ಫ್ರೀ ಮಾಡಲ್ಲ. ಅದಕ್ಕೆ ಒಂದಿಷ್ಟು ಮಾನದಂಡಗಳಿವೆ. ಮೊದಲಿಗೆ ಸರ್ಕಾರಿ ಆಸ್ಪತ್ರೆಯ OPTಯಲ್ಲಿ ಪರೀಕ್ಷೆ ಮಾಡಿಸಬೇಕು. ನಂತರ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿಯಲ್ಲಿ ಅರ್ಜಿ ಹೋಗುತ್ತದೆ. ಅರ್ಜಿ ಅಪ್ರೂವಲ್ ಆದರೆ 3 ವಾರದಲ್ಲಿ ಚಿಕಿತ್ಸೆ ಮಾಡ್ತಾರೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಮಾಡಿರುವ ಆರೋಗ್ಯ ಇಲಾಖೆ ಆರ್ಥೋಪೆಡಿಕ್ಸ್ ಸರ್ಜರಿಗಳಿಗೆ ಇಲ್ಲಿ ವಿಶೇಷ ತರಬೇತಿಯನ್ನು ನೀಡುತ್ತಿದೆ. ಜೊತೆಗೆ APL ಕಾರ್ಡ್ನವರಿಗೂ ಕೂಡ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.